ಈ ಕ್ಷೇತ್ರದ ಶಾಸಕರು ನನ್ನ ಆತ್ಮೀಯರು ಆದಂಥ ರವಿ ಗಣಿಗ ಅವರೇ, ರಮೇಶ್ ಬಾಬು ಅವರೇ, ಮಂಡ್ಯ ಜಿಲ್ಲೆಯ MLCಗಳಾದಂಥ ಮಧು ಮತ್ತು ದಿನೇಶ್ ಗುಳಿಗೌಡ್ರೆ, ಅಪ್ಪಾಜಿ ಗೌಡ್ರೆ, ರಾಮಕೃಷ್ಣ ಅವರವರೇ, ವೆಂಕಟರಮಣೇಗೌಡ್ರೆ ಮತ್ತು ಕಾಂಗ್ರೆಸ್ಸಿನ ಜಿಲ್ಲಾ ಘಟಕದ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳೇ, ರಾಜ್ಯದಿಂದ ಬಂದಿರತಕ್ಕಂಥ KPCCಯ ಎಲ್ಲ ಪದಾಧಿಕಾರಿಗಳೇ, ಕಾರ್ಯಾಧ್ಯಕ್ಷರೇ ಮತ್ತು ನಮ್ಮ GC ಚಂದ್ರಶೇಖರ್ ಅವರೇ ಮತ್ತು ಮಾಧ್ಯಮ ಸ್ನೇಹಿತರೆ, ಇಲ್ಲಿ ಬಂದಿರತಕ್ಕಂಥ ಎಲ್ಲ ಕಾಂಗ್ರೆಸ್ಸಿನ ಬಂಧುಗಳೇ, ಈಗಾಗಲೇ ಮಾತನಾಡಿದಂಥ ಹಲವಾರು ನಾಯಕರು BJP ಮತ್ತು ಜನತಾದಳದ ಪಾದಯಾತ್ರೆ ಬಗ್ಗೆ ನಮ್ಮ ಯಾತ್ರೆಯ ನಮ್ಮ ಆಂದೋಲನದ ವಿಚಾರವನ್ನು ಸ್ಪಷ್ಟವಾಗಿ ಹೇಳಿದರು. ನಮಗೆ ಕೆಂಗೇರಿನಲ್ಲಿ ಪ್ರಾರಂಭ ಮಾಡಿದೆ, ಇವತ್ತು ಮದ್ದೂರಿಗೆ ಎಂಟ್ರಿ ಕೊಟ್ಟಿದ್ದಾರೆ. ನಾವು ಸಹ ಬಿಡದಿನಲ್ಲಿ, ರಾಮನಗರದಲ್ಲಿ, ಚನ್ನಪಟ್ಟಣದಲ್ಲಿ, ಮದ್ದೂರಿನಲ್ಲಿ ಸಭೆ ಮಾಡಿ ಇವತ್ತು ಮಂಡ್ಯದಲ್ಲಿ ಸಭೆ ಮಾಡ್ತಾ ಇದ್ದೀವಿ. ಅಂತಿಮವಾಗಿ 9ನೇ ತಾರೀಕು ಮೈಸೂರಿನಲ್ಲಿ ಬೃಹತ್ ಸಭೆ ಆಗುತ್ತೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳ ನಾಯಕತ್ವದಲ್ಲಿ ಇಡೀ ರಾಜ್ಯದ ಕಾಂಗ್ರೆಸ್ ಮುಖಂಡರು, ಶಾಸಕರು, ಮಂತ್ರಿಗಳು ಆ ಸಭೆಯಲ್ಲಿ ಹಾಜರಿರ್ತೀವಿ. ನೀವೆಲ್ಲರೂ ಸಹ ಅಲ್ಲಿಗೆ ಬರಬೇಕಾಗುತ್ತೆ. ಸತ್ಯವನ್ನ ಯಾಕೆ ಪಾದಯಾತ್ರೆ ಮಾಡ್ತಾ ಇದ್ದಾರೆ, ಅವರಿಗೆ ಏನು ಭಯ ಇದೆ ಅನ್ನೋದನ್ನ ನೀವೆಲ್ಲರೂ ಸಹ ಕೇಳಬೇಕಾಗತ್ತೆ. ಆ ಸಭೆಯಲ್ಲಿ ಅಂತಿಮವಾಗಿ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಅಲ್ಲಿ ಮಾತನಾಡ್ತಾರೆ. ಮಾನ್ಯ ಬಂಧುಗಳೇ, ಕುಮಾರಸ್ವಾಮಿ ಅವರಾಗಲಿ, ಯಡಿಯೂರಪ್ಪನವರಾಗಲಿ, ಅಶೋಕ್ ಆಗಲಿ ಅಥವಾ ವಿಜೇಂದ್ರ, ಈ 4 ಜನದ ನಾಯಕತ್ವದಲ್ಲಿ ಪಾದಯಾತ್ರೆ ಪ್ರಾರಂಭ ಆಗಿದೆ. ನಿಮಗೆ ಗೊತ್ತಿರಬೇಕು, ಪಾದಯಾತ್ರೆ ಮಾಡಬೇಕಾ ಬೇಡವಾ ಅಂತೇಳಿ 1-2 ದಿವಸ ತೆಳ್ಳಾಡಬೇಕು. ದಯವಿಟ್ಟು ಎಲ್ಲರೂ ಇನ್ನೊಂದು ಅರ್ಧ ಗಂಟೆ ನನ್ನ ಆದ ನಂತರ ಶಿವಕುಮಾರ್ ಸಾಬ್ರೆ ಮಾತನಾಡ್ತಾರೆ. ದಯವಿಟ್ಟು ಎಲ್ಲ ಸಮಾಧಾನವಾಗಿರ್ಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೀನಿ. ಇಷ್ಟು ಕಷ್ಟಪಟ್ಟು ಹಳ್ಳಿಯಿಂದ ಬಂದಿದ್ದೀರಾ, ಬಂದ ತಕ್ಷಣ ಸಮಾರಂಭವನ್ನು ಮುಗಿಸುವಾಗ ಮಾತ್ರ ವಿಚಾರವನ್ನ ನಿಮ್ಮ ಊರಿನಲ್ಲಿರ್ತಕ್ಕಂಥ ಸಾರ್ವಜನಿಕರಿಗೆ, ಕಾಂಗ್ರೆಸ್ ಬಂಧುಗಳಿಗೆ ತಿಳಿಸ್ಲಿಕ್ಕೆ ಅನುಕೂಲ ಆಗುತ್ತೆ ದಯವಿಟ್ಟು. ಸೊ ಇವತ್ತು ಅವರು ಬಹಳ ಕುಮಾರಸ್ವಾಮಿ ಅವರು ನಾನು ಬೆಂಬಲ ಕೊಡಲ್ಲ ಅಂತ, ಆಮೇಲೆ ಬೆಂಬಲ ಕೊಡ್ತೀವಿ ಮತ್ತು ಅಶ್ವತ್ಥನಾರಾಯಣದ ಒಂದು ಗುಂಪು, ವಿಜೇಂದ್ರ ಅವ್ರದ್ದು ಒಂದು ಗುಂಪು ಸ್ಪಷ್ಟವಾಗಿ ಮೊದಲು ಅವರ ಈ ಗೊಂದಲಕ್ಕೆ ಒಂದು ಕಡೆ ಅವರೇ ಮಾತನಾಡ್ತಾರೆ, ಇದೊಂದು ಕಾನೂನು ಬಾಹಿರವಾದದ್ದು ಮೂಢ ವಿಚಾರ, ಅದು ಹಗರಣ ಅಲ್ಲ, ಇದಕ್ಕೆ ಯಾವುದೇ ತರಹದ ಮುಖ್ಯಮಂತ್ರಿಗಳ ಹಸ್ತಕ್ಷೇಪ ಇಲ್ಲ, ನಮ್ಮ ಸರ್ಕಾರದಲ್ಲಿ ನಾವೇ ಮಾಡಿರ್ತಕ್ಕಂಥ ಅಪರಾಧ, ಇದಕ್ಕೆ ಹೊಣೆ ನಾವೇ ಹೊರಬೇಕಾಗತ್ತೆ. ಬರೀ ಮುಖ್ಯಮಂತ್ರಿಗಳ ಶ್ರೀಮತಿಗೆ ಲ್ಯಾಂಡ್ ಕಳ್ಕೊಂಡಿರ್ತಕ್ಕಂಥವ್ರು ಕೊಟ್ಟಿರ್ತಕ್ಕಂಥದ್ದಲ್ಲ, ಹಲವಾರು ಬೇರೆ ಕಾನೂನು ಬಾಹಿರವಾಗಿ 100ರಿಂದ 200 ಜನಕ್ಕೆ 10, 20, 50, 100 ಸೈಟನ್ನ ಹಂಚಿದೀವಿ. ಇದೆಲ್ಲ ತನಿಖೆಗೆ ಹೋದ್ರೆ 100 ಜನ ಜೈಲಿಗೆ ಹೋಗ್ಬೇಕಾಗುತ್ತೆ. ಇದನ್ನ ಕೈ ಬಿಡೋದು ಒಳ್ಳೇದು ಅಂತೇಳಿ ಅಸೆಂಬ್ಲಿನಲ್ಲಿ ಅವರೆಲ್ಲರೂ ಕೂತ್ಕೊಂಡು ಚರ್ಚೆ ಮಾಡ್ತಾರೆ. ವಿಧಿ ಇಲ್ಲದೆ ಮಾತನಾಡಿದೀವಿ, ಈಗ ಹಿಂದೆ ಹೋದ್ರೆ ಆಭಾಸ ಆಗುತ್ತೆ, ನಾವೇನಾದ್ರು ಮಾಡಿ ಈ ವಿಚಾರವನ್ನ ಪ್ಯಾಚಪ್ ಮಾಡ್ಕೊಳ್ಳೋಣ, ನಾವು ಹೋಗ್ಬಿಡೋಣ ಪಾದಯಾತ್ರೆ ಅಂತ ಹೇಳಿ ಹೇಳ್ತಾರೆ. ಇವತ್ತು ಒಂದಲ್ಲ 108 ಹಗರಣಗಳು ಇವತ್ತು BJP ಮತ್ತು ಜನತಾದಳದ ಹಗರಣಗಳಿದೆ. ಆ ಹಗರಣಗಳನ್ನ ನಾವು ಕೇಳ್ತಾರೆ ಪ್ರಶ್ನೆನ, ನೀವ್ ಯಾಕೆ ಹಗರಣವನ್ನ ಬಿಚ್ಚಿಡ್ಲಿಲ್ಲ, ನೀವ್ ಯಾಕೆ ತನಿಖೆಯನ್ನ ಮಾಡಿಸ್ಲಿಲ್ಲ 1 ವರ್ಷದಿಂದ ಅಂತ ಕೇಳ್ತಾರೆ ಕೆಲವು ನಾಯಕರು. ಹೌದು ಸ್ವಾಮಿ, ನಾವು ನಿಮ್ಮ ತನಿಖೆಯನ್ನ ಮಾಡಿಸ್ತಾ ಇದ್ದೀವಿ, ಬಿಡುಗಡೆನೂ ಮಾಡಬೇಕಾಗಿತ್ತು, ಆದ್ರೆ ನಮಗೆ ನಿಮಗಿಂತ ಜವಾಬ್ದಾರಿ ಇದೆ. ರಾಹುಲ್ ಗಾಂಧಿಯವರ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ, ಸಿದ್ದರಾಮಯ್ಯನವ್ರನ್ನ, DK ಅವ್ರನ್ನ ನೆಂಬಿ ಇವತ್ತು ಯಾರು ಕಾಣದೇ ಇರ್ತಕ್ಕಂಥ ಒಂದು ಮಟ್ಟಕ್ಕೆ 136 ಜನವನ್ನ ಗೆಲ್ಸಿರ್ತಕ್ಕಂಥ ಈ ರಾಜ್ಯದ ಜನರ ಸಮಸ್ಯೆ ಮುಖ್ಯನೋ, ನಿಮ್ಮ ಹಗರಣಗಳ ತನಿಖೆ ಮಾಡ್ತಕ್ಕಂಥದ್ದು ಮುಖ್ಯನೋ ಅಂತ ಯೋಚನೆ ಮಾಡಿದಾಗ ನಾವು ಈ 1 ವರ್ಷದ ಬರಗಾಲ, ಅನೇಕ ಸಮಸ್ಯೆಯನ್ನು ಎದುರಿಸ್ತಾ ಇರ್ತಕ್ಕಂಥ ಈ ಜನರ ಸಮಸ್ಯೆಗೆ ಮೊದಲು ಆದ್ಯತೆಯನ್ನು ಕೊಡು. ಅದು ತಪ್ಪ? ನಿಮ್ಮನ್ನ ಜೈಲಿಗೆ ಕಳಿಸ್ಲಿಲ್ಲ, ಅದು ತಪ್ಪ? ನಿಮ್ಮ ತನಿಖೆ ಬಗ್ಗೆ ಬಿಡುಗಡೆ ಮಾಡಲಿಲ್ಲ, ಅದು ತಪ್ಪ? ನಾವು ಜವಾಬ್ದಾರಿ ಸ್ಥಾನದಲ್ಲಿ ಕೂತ್ಕೊಂಡು ಇಂಥದ್ದೇ ಮಾಡ್ಕೊಂಡು ಕೂತ್ಕೋಬೇಕಾಗಿತ್ತ? ನಾವು
ಫಸ್ಟು ಮೊದಲನೇ ಆದ್ಯತೆ ಈ ರಾಜ್ಯದ 5 ಗ್ಯಾರಂಟಿಯನ್ನು ಕೊಡೋದ್ರ ಮೂಲಕ ನನ್ನ ತಾಯಂದರಿಗೆ, ಅಣ್ಣ ತಮ್ಮಂದರಿಗೆ, ಕಾರ್ಮಿಕರಿಗೆ, ಹಿಂದುಳಿದವರಿಗೆ, ದಲಿತರಿಗೆ, ರೈತರಿಗೆ ಪ್ರತಿ ಮನೆಗೆ 4 ರಿಂದ 5 ಸಾವಿರ ರೂಪಾಯಿ ಮನೆಗೆ ತಲುಪುವಂತ ಕಾರ್ಯಕ್ರಮ ಕೊಟ್ಟವಲ್ಲ. ಇದು ಕಾಂಗ್ರೆಸ್, ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್, ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು ಕೊಟ್ಟಂತ ಕಾರ್ಯಕ್ರಮನ ತಪ್ಪ? ತಾವು ದಯಮಾಡಿ ಹೇಳಬೇಕು. ಇದು ಹೊಟ್ಟೆ ಊರಿನ ನಿಮಗೆ ಈಗಲೇ 136 ಜನ ಗೆಲ್ಸಿದ್ದಾರೆ. ಈ ಕಾರ್ಯಕ್ರಮಗಳು ಯಶಸ್ವಿ ಆದರೆ, ನಾವೇನು ಡಿಸ್ಟರ್ಬ್ ಮಾಡದೇ ಇದ್ರೆ ಮುಂದೆ ನಾವು ಕರ್ನಾಟಕವನ್ನ ಮರಿಬೇಕಾಗುತ್ತೆ ಅನ್ನೋ ಭಯ ನಿಮ್ಮನ್ನ ಕಾಡಿದೆ. ನಿದ್ದೆ ನಿಮಗೆ ಬರ್ತಾ ಇಲ್ಲ. 27ರಿಂದ 17ಕ್ಕೆ ಪಾರ್ಲಿಮೆಂಟ್ ಬಂದಿದ್ದೀರಾ. ನಾವು 1ರಿಂದ 9ಕ್ಕೆ ಹೋಗಿದ್ದೀವಿ. ರಾಷ್ಟ್ರದಲ್ಲಿ 300ರಿಂದ 240ಕ್ಕೆ ಬಂದಿದ್ದೀರಿ. ಇದೆಲ್ಲವೂ ಸಹ ನಿದ್ದೆಗೆಡಿಸಿರ್ತಕ್ಕಂಥದ್ದು. ನಿಮಗೆ ಇಂಥ ಒಂದು ಕೆಲಸವನ್ನ ಇವತ್ತು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ. ಇದು ಒಂದಲ್ಲ. ಈಗ ತಾನೇ ನಮ್ಮ ಹುಡುಗರು ಕೊಟ್ಟರು. ಇಲ್ಲಿ ಶುಗರ್ ಫ್ಯಾಕ್ಟರಿನಲ್ಲಿ ಯಡಿಯೂರಪ್ಪನವರು ಇದ್ದಾಗ 121 ಕೋಟಿ ಹಗರಣವನ್ನ ನಾಗರಾಜಪ್ಪ ಅಂತ ಯಡಿಯೂರಪ್ಪನವರ ಶಿಷ್ಯ ತನಿಖೆ ಆಗಿದೆ. ಇಂಥದ್ದು ಇದೆ. ಇದೊಂದೇ ಅಲ್ಲ, MS ಕಾಲೇಜ್ ಇರ್ಬೋದು, ಮತ್ತು ನಮ್ಮ PSI ಹಗರಣ ಇರ್ಬೋದು, ಮತ್ತು ನಮ್ಮ ಶಿಕ್ಷಕರದ ಹಗರಣ ಇರ್ಬೋದು. ಈ ಥರದ್ದು ಹಲವಾರು ಹಗರಣಗಳು ಇವತ್ತು ಪಟ್ಟಿ ಸಮೇತ, ಟೆಂಡರ್ ಹಗರಣ, PSI ಹಗರಣ, ಭೂ ಹಗರಣ, ಕೋವಿಡ್ ಹಗರಣ, ಲೈಂಗಿಕ ಹಗರಣ, ರಾಘವೇಂದ್ರ ಬ್ಯಾಂಕ್ ಹಗರಣ, ಬಿಟ್ಕಾಯಿನ್ ಹಗರಣ, ಮೊಟ್ಟೆ ಹಗರಣ, ವಿಜೇಂದ್ರ ಸೇವಾ ತೆರಿಗೆ ಹಗರಣ, ಬ್ಯಾಂಕ್ ಸಾಲ ಹಗರಣ, ಆಹಾರದ ಕಿಟ್ ಹಗರಣ, ಎಷ್ಟು ಬೇಕು ಹಗರಣ. ನಿಮ್ಮ ತನಿಖೆ ಮಾಡಲಿಕ್ಕೆ ನಾವು ಸರ್ಕಾರ ನಡೆಸೋದು ಬಿಟ್ಟು ಇದನ್ನೇ ಮಾಡಬೇಕಾಗುತ್ತೆ.